ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಲೆಟರ್ ಸೀರೀಸ್ನ ಬಗ್ಗೆ ನೋಡ್ತಾ ಹೋಗೋಣ. ರೀಸನಿಂಗಲ್ಲಿ ಲೆಟರ್ ಸೀರೀಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗೈತಿ. ಇದ್ರ ಮೇಲೆ 1ರಿಂದ 2 ಕ್ವಶನ್ಗಳು ಬರ್ಬೋದು. ಇಂಪಾರ್ಟೆಂಟ್ ಐತಿ. ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನೋಡ್ಕೋತಾ ಇರ್ರಿ. ಕ್ಲಾಸ್ನ ಯಾರು ಸ್ಟಾಪ್ ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿರಿ. ನನಗೆ ವಿಡಿಯೋ ಮಾಡೋಕ್ಕೆ ಕ್ಲಾಸ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಇಂಟ್ರೆಸ್ಟ್ ಬರ್ತೈತಿ. ಇನ್ನೂ ಚೆನ್ನಾಗಿ ಹೇಳೋಕೆ ನನಗೆ ಹುಮ್ಮಸ್ ಬರ್ತೈತಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್. ಕ್ಲಾಸ್ ಇಷ್ಟ ಆದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ಹೇಳೋದು ಅರ್ಥ ಆತಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ನನ್ನ ಕ್ಲಾಸ್ ಇಷ್ಟ ಆಗೈತೆ ಆಮೇಲೆ ಅಂತೇಳಿ ನಾನು ಸಬ್ಸ್ಕ್ರೈಬ್ ಮಾಡೋರಂತೆ ನಾನು ತಿಳ್ಕೊತೀನಿ. ಇಷ್ಟ ಆದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಯಿತಾ. ಇಲ್ಲಿ ನೆನಪಿಡಬೇಕಾದ ಒಂದು ಪ್ರಮುಖ ತಂತ್ರಗಳದಾವ. ಈ ಜ್ಯೋತಿ ಅನ್ನೋದು ಟ್ರಿಕ್. ಅಕ್ಷರಗಳ ಸ್ಥಾನದಲ್ಲಿ ಬೇರೆ ಸುಲಭವಾಗಿ ನೆನಪಿಡಬೇಕು. ಇದನ್ನು ಬಳಸಿ. ಇ ಅಂತಂದ್ರೆ 5, ಜೆ ಅಂತಂದ್ರೆ 10, ಓ ಅಂತಂದರೆ 15, ಟಿ ಅಂತಂದರೆ 20, ವಾಯ್ ಅಂತಂದರೆ 25. ಈ ಜ್ಯೋತಿ. ಓಕೆ. ವಿರುದ್ಧ ಅಕ್ಷರಗಳು ಅಂದ್ರೆ ಅಪೋಸಿಟ್ ಲೆಟರ್ಸ್. 2 ವಿರುದ್ಧ ಅಕ್ಷರಗಳ ಮೊತ್ತ ಯಾವಾಗಲೂ 27 ಆಗಿರ್ತೈತಿ. ಎದ ಅಪೋಸಿಟ್ ಯಾವ್ದು? ಜಡ್. ಎದ 1 ಆದ್ರೆ ಜಡ್ದ 26. ಎಷ್ಟಾಯಿತು? 26 1 27 ಆಯ್ತು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ವಿರುದ್ಧ ಪದಗಳೇನಿರ್ತಾವಲ್ಲ, ಯಾವತ್ತು ಅದರ ಸಂಖ್ಯೆ ಎಷ್ಟಾಗಿರುತ್ತೆ, ಯಾವಾಗಲೂ ಮೊತ್ತ ಎಷ್ಟಾಗಿರ್ತೈತಿ? 27 ಆಗಿರ್ತೈತಿ. ಕ್ಲಿಯರ್ ಕಾಣ್ತಾ ಇಲ್ಲ ಅನ್ಸ್ಕೊತೀನಿ. ಓಕೆ, 27 ಆಗುತ್ತೆ. ಓಕೆ. ನೆಕ್ಸ್ಟ್ ಈಗ ಎ ಮತ್ತು ಜಡ್ ಆಯಿತು. ಮತ್ತು ಬಿ ಮತ್ತು ವಾಯ್ದು ನೋಡೋಣ. ಬಿದ ಅಪೋಸಿಟ್ ಯಾವ್ದು? ವಾಯ್ ಬರ್ತೈತಿ. ಓಕೆ. ಬಿದು ಎಷ್ಟು? 2. ವಾಯ್ದು ಎಷ್ಟು? 25. 25 ಪ್ಲಸ್ 1 2 ಎಷ್ಟಾಯಿತು? 27 ಆಗುತ್ತೆ. ಈ ರೀತಿ ಏನು ಮಾಡ್ತಾವೆ? ವಿರುದ್ಧ ಪದಗಳೇನಿರ್ತಾವಲ್ಲ, ವಿರುದ್ಧ ಅಂತಂದ್ರೆ ಯಾವ ರೀತಿಪ್ಪ ಅಂತಂದರೆ, ಏಕ್ ಲಾಸ್ಟ್. ಎ ಫಸ್ಟ್ ಅಂದರೆ ಇದು ಲಾಸ್ಟ್ ಆಕೈತಿ. ಜಡ್ ಯಾವ್ದಾಕೈತಿ? ಜಡ್ ಲಾಸ್ಟ್ ಆಕೈತಿ. ಎದ 1ನೇ ಸ್ಥಾನ, ಜಡ್ದ 26ನೇ ಸ್ಥಾನ. ಎರಡೂ ಕೂಡಿಸಿದ್ರೆ ಎಷ್ಟಾಗ್ತದೆ? 27 ಆಯ್ತಲ್ಲ. ಈ ರೀತಿ 27 ಆಕೈತಿ. ನೆಕ್ಸ್ಟ್ ಎ ಜಡ್ಡ, ಬಿವಾಯ, ಕ್ರಕ್ಸ್ ಇದನ್ನೆಲ್ಲ ನೋಡ್ಕೋಬೇಕು ನೀವು. ಸ್ಕ್ರೀನ್ಶಾಟ್ ತೊಗೋದ್ರೆ ಸ್ಕ್ರೀನ್ಶಾಟ್ ತೊಗೊರಿ. ಇಲ್ಲ ನೋಡ್ಸ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಚಾನಲ್ ಗ್ರೂಪ್ ಕೊಟ್ಟಿರ್ತೀನಿ. ಗ್ರೂಪ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿರಿ. ಸರಣಿ ವಿಧಗಳು, ಏರಿಕೆ ಕ್ರಮ ಅಥವಾ ಪ್ಲಸ್ ಆಗ್ತಾ ಹೋಗ್ಬೋದು. ಅಂತಂದರೆ ಈಗ ನೋಡ್ರಿ, ಒಂದು ಏನೋ ಕ್ವಶನ್ ಕೊಟ್ಟಾರಪ್ಪ. ಈಗ ಅಕಸ್ಮಾತ್ ಇಲ್ಲಿ ಗ್ಯಾಪ್, ಇಲ್ಲಿ ಸಿ. ಗ್ಯಾಪ್ ಕೊಡೋಂಗಿಲ್ಲ, ಒಂದು ನಿಮಿಷ. ಎ ಮತ್ತು ಎ ಆದ್ಮೇಲೆ ಸಿ ಬರ್ದಿರ್ತಾನೆ, ಸಿ ಆದ್ಮೇಲೆ ಇ ಬರ್ದಿರ್ತಾನೆ. ಖಾಲಿ ಬಿಟ್ಟಿರೋ ಮುಂದಿನ ಪದವನ್ನು ಕಂಡುಹಿಡಿದಿರ್ತಾನೆ. ಇಲ್ಲಿ ಏನು ಗ್ಯಾಪ್ ಆಗೈತಿ? ಒಂದು ಸ್ಥಾನ ಬಿಟ್ಟು ಹೋಗ್ಯಾರ ಅಂತಂದರೆ ಬಿ ಅನ್ನೋದನ್ನು ಬಿಟ್ಟಾರೆ, ಇಲ್ಲಿ ಡಿ ಅನ್ನೋದನ್ನು ಬಿಟ್ಟಾರೆ. ಇಲ್ಲಿ ಏನು ಬರ್ತೈತಿ? ಇ ಅನ್ನೋದು ಬರ್ತೈತಿ. ಓಕೆ. ಈ ರೀತಿ ನಾವು ಕಂಡುಹಿಡಿತಾ ಹೋಗ್ಬೇಕಾಕೈತಿ. ಮೈನಸ್ಸು ಆಗ್ಬೋದು, ಪ್ಲಸ್ಸು ಆಗ್ಬೋದು, ಆಯ್ತವಾ. ಈಗ ಕ್ವಶನ್ ನೋಡ್ತಾ ಹೋಗೋಣ, ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಬಿ ಡಿ ಎಫ್ ಎಚ್ ಜೆ ಕೊಟ್ಟಾರ. ನೆಕ್ಸ್ಟ್ ಏನು ಬರ್ತೈತಿ? ಓಕೆ, ನೋಡೋಣ. ಜೆ ತಕ ಕೊಟ್ಟಾನ. ಬಿ ಅಂದರೆ ಬಿ ಆದ್ಮೇಲೆ ಏನು ಬರ್ತಾನೆ? ಎ ಬಿ ಸಿ. ಸಿ ಅನ್ನೋದು ಗ್ಯಾಪ್ ಆಗೈತಿ. ಇಲ್ಲಿ ಒಂದು ಸ್ಥಾನನ ಬಿಟ್ಟಾರ. ಡಿ ಆದ್ಮೇಲೆ ಎಷ್ಟು ಬಿಟ್ಟಾರ? ಡಿ ಇ ಅನ್ನೋದು ಹೋಗೈತಿ. ಒಂದು ಸ್ಥಾನ ಬಿಟ್ಟಾರ. ಎಫ್ ಜಿ ಅನ್ನೋದು ಒಂದು ಬಿಟ್ಟಾರ. ಒಂದೊಂದು ಸ್ಥಾನ ಬಿಟ್ಕೊತಾ ಹೋಗ್ಯಾರ. ಎಚ್ ಆದ್ಮೇಲೆ ಏನು ಬರ್ತೈತಿ? ಐ ಅನ್ನೋದು ಒಂದು ಬಿಟ್ಟಾರ. ಒಂದು ಸ್ಥಾನ ಮಿಸ್ ಆಗೈತಿ. ಜೆ ಆದ್ಮೇಲೆ ಏನು ಬರ್ತೈತಿ? ಎಲ್ ಬರ್ತೈತಿ. ಎಲ್ ಏನಾಕೈತಿ? ನಮ್ಮ ಆನ್ಸರ್ ಆಗ್ತೈತಿ. ಓಕೆ. ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ಕ್ವಶನ್ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳ್ಯಾನ. ಸರಣಿನ ಪೂರ್ಣಗೊಳಿಸೋಣ. ಜಡ್ ಎಕ್ಸ್ ಪಿ ಟಿ ಆರ್. ಓಕೆ. ಜಡ್ ಅಂದರೆ ಎಷ್ಟನೇ ಅಕ್ಷರ? ನಿಮ್ಗೆ ಆಗಲೇ ಹೇಳಿದ್ನಿ. ಜಡ್ ಅಂದರೆ 26ನೇ ಅಕ್ಷರ. ಎಕ್ಸ್ ಅಂದರೆ ಎಷ್ಟನೇ ಅಕ್ಷರ? ಇಲ್ಲಿ ಕೊಟ್ಟ ನೋಡ್ರಿ, 24ನೇ ಅಕ್ಷರ. ಓಕೆ, 24ನೇ ಅಕ್ಷರ. ಪಿ ಅಂತಂದ್ರೆ 22ನೇ ಅಕ್ಷರ. ಟಿ ಅಂತಂದ್ರೆ 20ನೇ ಅಕ್ಷರ. ಆರ್ ಅಂತಂದ್ರೆ 18ನೇ ಅಕ್ಷರ. ಇಲ್ಲಿ ಏನು ಮಾಡ್ಯಾರ? 26, 24, 22, 20, 18 -2 ಹಾಕೋತಾ ಬಂದೈತಿ. ಓಕೆ. ಈಗ ಮತ್ತೆ ನಾವು -2 ಮಾಡಿದ್ರೆ ಎಷ್ಟು ಬರ್ತೈತಿ? 16 ಬರ್ತೈತಿ. ಇಲ್ಲಿ 6 ಅಂದ್ರೆ 18. ಇದಕ್ಕೆ -2 ಮಾಡ್ರೆ ಎಷ್ಟು ಬರ್ತೈತಿ? 16.
16ನೇ ಸಂಖ್ಯೆ ಯಾವ್ದು? 16ನೇದು. ಸೊ ಪಿ ಆಗೈತೆ, ಪಿ ಬರ್ತೈತೆ 16. ಓಕೆ, ಆನ್ಸರ್ ಏನಾಕೈತಿ? ಪಿ 16. ಓಕೆ, ಸೊ ಅರ್ಥ ಆಗತೈತಿ ಅನ್ಕೋತಾನ. ಸೊ ನೋಮಿ ಹೇಳಿ ಏನು ಬೇಕಾರೆ. ಸೊ ನೋಮಿ ಹೇಳ್ತಾನೆ ನೋಡ್ರಿ. ಸೊ ಇಲ್ಲಿ ಏನು ಮಾಡ್ಯಾರು? ಜಡ್ ಅಂದ್ರೆ 26, ಎಕ್ಸ್ ಅಂದ್ರೆ 24, ವಿ ಅಂದ್ರೆ 22, ಟಿ ಅಂದ್ರೆ 20, ಆರ್ ಅಂದ್ರೆ 18. ಏನಾಗೈತಿ? -2 ಹಾಕೋತ ಬಂದೈತಿ. ಸೊ ಈಗ ಇಲ್ಲಿ ಆರ್ ಅಂದ್ರೆ 18, 18ರಿಂದಾಗ -2 ಮಾಡಿದ್ರೆ ಎಷ್ಟು ಬರ್ತೈತಿ? 16. 16ನೇ ಸಂಖ್ಯೆ ಬರೋ ಲೆಟ್ರ್ ಯಾವ್ದು? ಪಿ. ಸೊ ಅದಕ್ಕೆ ಆನ್ಸರ್ ಹೆಂಗಾಕೈತಿ? ಪಿ ಆಕೈತಿ. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್, ಸರಣಿಯಲ್ಲಿ ಮುಂದಿನ ಪದ ಯಾವುದು? ಓಕೆ, ಮುಂದಿನ ಪದ ನಾವು ಕಂಡು ಹಿಡ್ಬೇಕು. ಎ ಐತಿ, ಬಿ ಸಿ, ಎ ಬಿ ಅನ್ನೋದೊಂದು ಗ್ಯಾಪ್ ಆಗೈತಿ. ಆಮೇಲೆ ಸಿ ಡಿ ಇಲ್ಲಿ ಒಂದು ಗ್ಯಾಪ್ ಆಗೈತಿ. ಎ ಮತ್ತು ಸಿ ನಡಕ್ಕೆ ಒಂದು ಗ್ಯಾಪ್ ಆಗೈತಿ. ಓಕೆ, ನೆಕ್ಸ್ಟ್ ಎ ಬಿ ಸಿ ಡಿ ಇ. ಸೊ ಇಲ್ಲಿ 2 ಗ್ಯಾಪ್ ಆಗ್ಯಾವ, ಎರಡನೇದ್ರಾಗ 2 ಗ್ಯಾಪ್ ಆಗ್ಯಾವ. ಸೊ ನೆಕ್ಸ್ಟ್ ಎಫ್ ಜೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ. ಸೊ ಇಲ್ಲಿ ಎಷ್ಟು ಆಗ್ಯಾವ? 3 ಆಗ್ಯಾವ. 3 ಪದ ಗ್ಯಾಪ್ ಆಗ್ಯಾವ ಇಲ್ಲಿ. ಎಪ್ಪ ಮತ್ತು ಜೆ ಸೆಂಟ್ರ್ ಎಷ್ಟು? 3 ಪದ ಗ್ಯಾಪ್ ಆಗ್ಯಾವ. ಸೊ ನೆಕ್ಸ್ಟ್ ಜೆ ಕೆ ಎಲ್ ಎಮ್ ಎನ್ ಓ 4 ಪದ ಇಲ್ಲಿ ಮಿಸ್ ಆಗ್ಯಾವ. ಜೆ ಮತ್ತು 4. ಇನ್ನು 5 ಪದ ಬಿಟ್ಟು ಬರಿಬೇಕು ನಾವು. 5 ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ. ಟಿ ಆದ್ಮೇಲೆ ಟಿ ಬರುತ್ತೆ 5 ಅಕ್ಷರ. ಅದು ಈಗ ಟಿ ತನಕ 5 ಅದು ಅಂತಂದ್ರೆ ಎಷ್ಟನೇದ್ದು? 5 ಅಕ್ಷರ ಆದ್ಮೇಲೆ ಟಿ ಆದ್ಮೇಲೆ ಟಿ ಬರ್ತೈತಿ ಯು. ಸೊ ಯು ಏನಾಕೈತಿ? ನಮ್ಮ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ರಿ, ಸೊ ನಿಮಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ತಾನೆ. ನಮ್ಮಿ ರಿಪೀಟ್ ಮಾಡ್ತಾನೆ, ಏನು ಟೆನ್ಷನ್ ತೊಗೋಬೇಡ್ರಿ. ಸೊ ರಿಪೀಟ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಎ ಅಂದರೆ ಎಷ್ಟು? 1ನೇ ಸ್ಥಾನ. ಆಮೇಲೆ +2 ಬಿಟ್ಟಾರೆ. ಸೊ ಸಿ 3ನೇದ್ದು. ಸೊ ಸಿ 3ನೇದ್ದು, ಆಮೇಲೆ +3. ಸೊ ಎಫ್ ಆರ್. ಸೊ ಈ ರೀತಿಯೂ ಮಾಡ್ಬೋದು ನೀವು. ಓಕೆ, ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್, ಬಿಟ್ಟು ಹೋದ ಪದವನ್ನು ಕಂಡುಹಿಡಿಯಿರಿ. ಓಕೆ, ಡಬ್ಲು ಅಂದರೆ ಎಷ್ಟು? 23. ಡಬ್ಲ್ಯೂ ಅಂದರೆ ಎಷ್ಟು? 23. ನಿಮ್ಗೆ ಅಲ್ಲೇ ಲೈನ್ ಹೊಡೆದು ತೋರಿಸ್ತು ನೋಡ್ರಿ. ಸೊ ಡಬ್ಲ್ಯೂ ಅಂದರೆ 23, ಟಿ ಅಂದರೆ 20. ಸೊ ನೆಕ್ಸ್ಟ್ ಪಿ ಅಂದರೆ 16, ಎಮ್ ಅಂದರೆ 13, ಮತ್ತು ಐ ಅಂದರೆ 9. ಓಕೆ, ಸೊ ಎಷ್ಟು ಮೈನಸ್ ಆಗ್ಯಾವ ಬಂದ ನೋಡ್ರಿ. 23 ಇದ್ದದ್ದು 25 ಅಂದರೆ ಎಷ್ಟಾಗೈತಿ? -3 ಆಗೈತಿ. ಮತ್ತು ಇಲ್ಲಿ 20 ಇದ್ದದ್ದು 16 ಐತಿ ಅಂದ್ರೆ -4. ಸೊ ನೆಕ್ಸ್ಟ್ 16 ಇದ್ದದ್ದು 13 ಐತಿ ಅಂದ್ರೆ -3. -3. 13 ಇದ್ದದ್ದು 9 ಐತಿ ಅಂದ್ರೆ -4. ಈಗೇನು ಮಾಡ್ಬೇಕು ನಾವು? 3 4 3 4 -3 ಮಾಡ್ಬೇಕು. ಅಂತಂದ್ರೆ ಎಷ್ಟು? 6ನೇದ್ದು ಏನು ಬರ್ತೈತಿ? ಎ ಬಿ ಸಿ ಡಿ ಇ ಎಫ್ ಬರ್ತೈತಿ. ಆನ್ಸರ್ ಏನಾಕತಿ? ಎಫ್ ಆಕತಿ. ಓಕೆ, 6ನೇ ಸಂಖ್ಯೆ ಆಲ್ಫಾಬೆಟ್ನಲ್ಲಿ 6ನೇ ಸಂಖ್ಯೆ ಯಾವುದು? ಎಫ್. ಸೊ ಅದಕ್ಕೆ ಎಫ್ ಆಕೈತಿ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಪ್ರತಿ ಗುಂಪಿನ ಮೊದಲ ಅಕ್ಷರವನ್ನು ನೋಡಿ ಗುರುತಿಸಬೇಕಾಕೈತಿ ನಾವು. ಸೊ ಇಲ್ಲಿ ನೋಡ್ರಿ, ಎ ಬಿ ಸಿ ಡಿ. ಇಲ್ಲೇನಾಗ್ಯಾವ? ಏನೂ ಗ್ಯಾಪ್ ಇಲ್ಲ, ಇಲ್ಲಿ 0 ಗ್ಯಾಪ್ ಐತಿ. ಎ ಬಿ ಸಿ ಡಿ ಗ್ಯಾಪ್ ಆಗೈತಿ ನೋಡ್ರಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ 3 ಗ್ಯಾಪ್ ಆಗ್ಯಾವ ಇಲ್ಲಿ ಎಷ್ಟು ಗ್ಯಾಪ್ ಆಗ್ಯಾವ? 1ನೇತ್ರಾಗ ಎಷ್ಟು ಗ್ಯಾಪ್ ಆಗ್ಯಾವ? ಸಿ ಡಿ ಒಂದು ಗ್ಯಾಪ್ ಆಗೈತಿ, ಸೊ ನೆಕ್ಸ್ಟ್ ಡಿ ಇ ಎಫ್ ಆದ್ಮೇಲೆ ಏನು ಬರ್ತೈತಿ? ಎಫ್ ಜಿ ಎಚ್. ಸೊ ಇಲ್ಲಿ ಏನೈತಿ? 2 ಗ್ಯಾಪ್ ಆಗ್ಯಾವ. ಐ ಜೆ ಕೆ ಎಲ್ ಎಮ್. ಇಲ್ಲಿ ಏನಾಗೈತಿ? 3 ಗ್ಯಾಪ್ ಆಗ್ಯಾವ, 3 ಗ್ಯಾಪ್. ಎನ್ ಇನ್ನು 4 ಗ್ಯಾಪ್ ಮಾಡ್ಬೇಕು. ಎನ್ ಆದ್ಮೇಲೆ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಅಂದ್ರೆ ಏನು ಬರ್ತೈತಿ? ಈಗೇನು ಬರ್ತೈತಿ? ಓ ಬರ್ತೈತಿ. ಓ ಆದ್ಮೇಲೆ ಏನು ಮಾಡ್ಬೇಕು ನಾವು? ಎಷ್ಟು ಬಿಡ್ಬೇಕು? ಇಲ್ಲಿ 3 ಪದ ಗ್ಯಾಪ್ ಅದ. ಸೊ ಈಗ 4 ಬಿಡ್ಬೇಕು. ಎಮ್ ಎನ್ ಓ ಪಿ ಕ್ಯೂ ಓ
ಆರ್ ಎಸ್ ಟಿ ಬರ್ತೈತಿ. ಓಕೆ, ಟಿ ಆನ್ಸರ್ ನೋಡ್ರಿ, ಓ ಟಿ. ಓಕೆ, ಸೊ ಇಲ್ಲಿ ಆನ್ಸರ್ ಕೊಡಾಕತ್ತೇನೆ ರೀ, ನಾನು ಕಂಡೇ ಇಲ್ಲ ನೋಡಿ, ಆನ್ಸರು ಇಲ್ಲೇ ಇತ್ತು, ನಾನು ಟೈಪ್ ಮಾಡಿದ ಕರೆ ಸ್ವಲ್ಪ ಮಿಸ್ ಆಗೈತಿ. ಸರಣಿಯನ್ನು ಪೂರ್ಣಗೊಳಿಸಿ. ಓಕೆ, ಸೊ ಇಷ್ಟು ಅರ್ಥ ಆತ ಅನ್ಕೊಳ್ತಾನ. ಸೊ ಇದಕ್ಕಿಂತ ಜಾಸ್ತಿ ಕ್ಲಾಸ್ ಮಾಡಿದ್ರೆ ಟೈಮು ಜಾಸ್ತಿ ಆಗುತ್ತೆ. ಸೊ ಇಷ್ಟಿಷ್ಟು ಅರ್ಥ ಮಾಡ್ಕೊತ ಹೋಗ್ರಿ, ಆಯಿತಾ. ಸೊ ನಾನು ಬೇಕಾದರೆ ಇನ್ನೂ ಕ್ಲಾಸ್ ಮಾಡ್ತಾರೆ ಮತ್ತೆ. ಓಕೆ, ಧನ್ಯವಾದಗಳು. ಕ್ಲಾಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಷ್ಟೇ. ಧನ್ಯವಾದಗಳು.